Hi, my dear students. Today I am going to explain about the 15 marks problem on labor cost chapter. ಲೇಬರ್ ಕಾಸ್ಟ್ ಚಾಪ್ಟರ್ ಮೇಲೆ 15 ಮಾರ್ಕ್ಸಿನ ಪ್ರಾಬ್ಲಮ್ನ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೀನಿ ನಾನು. ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ ಅನಿಸಿದ್ದಲ್ಲಿ ಅದರಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೊಡ್ಬೋದು. ಒಂದು ವೇಳೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಅದನ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನೆಕ್ಸ್ಟ್ ಒನ್ ಏನಂತಂದರೆ ಈ ಲೇಬರ್ ಕಾಸ್ಟ್ ಚಾಪ್ಟರ್ ಮೇಲೆ ನಾವು 15 ಮಾರ್ಕ್ಸಿನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗಿದ್ದೀವಿ. ಅದಕ್ಕೆ 7 ಸ್ಟೆಪ್ಸ್ ಬರೆದಿದ್ದೀನಿ ನಾನು, 7 ಸ್ಟೆಪ್ಸ್ನ ಬರೆದಿದ್ದೀನಿ. ಆ 7 ಸ್ಟೆಪ್ಸ್ನ ಜಸ್ಟ್ ಫಾಲೋ ಮಾಡಿದರೆ ಡೆಫಿನೆಟ್ಲಿ ವಿಲ್ ಸಾಲ್ವ್ ದ 15 ಮಾರ್ಕ್ಸ್ ಪ್ರಾಬ್ಲಮ್ ಇನ್ ದಿಸ್ ಚಾಪ್ಟರ್. ಡೆಫಿನೆಟ್ಲಿ ಈ ಚಾಪ್ಟರ್ ಒಳಗೆ ನೀವು 15 ಮಾರ್ಕ್ಸಿನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಿ. ಇಲ್ಲಿ ನಿಮಗೇನಾದರೂ ಪ್ರಾಬ್ಲಮ್ ಇದ್ದಲ್ಲಿ ಅಥವಾ ನಿಮಗೇನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡೆಫಿನೆಟ್ಲಿ ಐ ವಿಲ್ ಸಾಲ್ವ್ ದ್ಯಾಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಒಂದು ವೇಳೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಏನಾದರೂ ಒಂದು ಏನಂತಂದರೆ ನಾವು ಸೆಕೆಂಡ್ ಪಿ ಯು ಸಿಯಿಂದ ಹಿಡ್ಕೊಂಡು ಡಿಗ್ರಿ ಫೈನಲ್ ತನಕ ನಾವು ಟ್ಯೂಷನ್ ನಡೆಸ್ತೀವಿ ಹಾವೇರಿಲಿ ಸಿಂಚನ ಕಾಮರ್ಸ್ ಟ್ಯೂಟರ್ಸ್ ಅಂತ ಹೇಳಿ. ಐ ಆಮ್ ಎ ಟೀಚಿಂಗ್ ಅಸಿಸ್ಟೆಂಟ್ ಎಟ್ KVPG ಸೆಂಟರ್ ಹಾವೇರಿ. PG ಸೆಂಟರ್ ಹಾವೇರಿಯಲ್ಲಿ ನಾನು ಟೀಚಿಂಗ್ ಅಸಿಸ್ಟೆಂಟ್ ಆಗಿ ಇನ್ ದ ಡಿಪಾರ್ಟ್ಮೆಂಟ್ ಆಫ್ MCOM ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಒಳಗೆ ವರ್ಕ್ ಮಾಡ್ತೀನಿ. ಸೊ ಇನ್ ಕೇಸ್ ನಿಮಗೇನೋ ಡೌಟ್ ಆದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಕ್ಕೆ ಲೇಬರ್ ಕಾಸ್ಟ್ ಚಾಪ್ಟರ್ ಮೇಲೆ ನಾವೇನು ಮಾಡೋಣ, 15 ಮಾರ್ಕ್ಸಿನ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡ್ತೇವೆ ಅನ್ನೋದು ತೊಗೊಂಡ್ರಿ. ಆದರೆ ನಿಮ್ಗೆ ಹೇಳಿ ನಾನು 15 ಮಾರ್ಕ್ಸಿಗೆ ಯಾವ್ಯಾವ ಬರ್ಬೋದಂದ್ರೆ ಟೈಮ್ ವೇಸ್ ಸಿಸ್ಟಮ್, ಸೆಕೆಂಡ್ ಒನ್ ಪೀಸ್ ವೇಸ್ ಸಿಸ್ಟಮ್, ಥರ್ಡ್ ಒನ್ ಯಾವ್ದಪ್ಪಿ ಇಂಟ್ರಡಕ್ಷನ್. ಪೂರ್ತಿ ಈ ಚಾಪ್ಟರ್ 15 ಮಾರ್ಕ್ಸಿನ ಹೆಂಗೆ ಇಂಟ್ರಡಕ್ಷನ್ ಬರ್ತೈತೆ ಅನ್ನೋದು ಒಂದು ತೊಗೊಂತಾನೆ ಅಷ್ಟೇ. ಉಳಿದಿದ್ದೆಲ್ಲ ಪ್ರಾಬ್ಲಮ್ ನಿಮ್ಮ ಕಡೆಯಿಂದ ಸಾಲ್ವ್ ಮಾಡ್ಸಕ್ಕೆ ಅಂತ. ಓಕೆ, ನೆಕ್ಸ್ಟ್ ಬರೋದು ಯಾವುದು ಟೇಲರ್ಸ್ ವೇಜ್ ಪ್ಲಾನ್ ಅಥವಾ ಟೇಲರ್ಸ್ ಪ್ಲಾನ್. ಫೋರ್ತ್ ಒನ್ ಹಲ್ಸೆ ಪ್ಲಾನ್, ಫಿಫ್ತ್ ಒನ್ ರೋವನ್ಸ್ ಪ್ಲಾನ್. ಓಕೆ, ಈ ಥರ ಏನು ಮಾಡ್ತಾವೆ ಅಂತಂದ್ರೆ 5 ಪ್ಲಾನ್ ಅಥವಾ ಈ 5 ವೇ ಸಿಸ್ಟಮ್ ಮೇಲೆ ಏನು ಮಾಡ್ತಾರೆ 15 ಮಾರ್ಕ್ಸಿನ ಕ್ವಶನ್ಸ್ ಬರ್ತಾವೆ. ಮೋಸ್ಟ್ ಪ್ರೊಬಬ್ಲಿ ಬರೋದು 5 ಮೇಲೆ. ಈಗ 1 by 1 ಸಿಸ್ಟಮ್ ಏನು ಮಾಡ್ಕೊಂತ ಹೋಗೋಣ, ಸ್ಟೆಪ್ ಮಾಡ್ಕೊಂತ ಹೋಗೋಣ. ಯಾವುದೇ ಸಿಸ್ಟಮ್ ಬರಲಿ ನೆನಪಿಟ್ಕೊಳ್ರಿ, ನಮಗೆ ಏನೇನು ಇಂಪಾರ್ಟೆಂಟು ಯಾವ್ಯಾವ ಬೇಕು ಅನ್ನೋದನ್ನ ನಾವೇನು ಮಾಡೋಣ ಈ ಚಾಪ್ಟರ್ನಾಗ ಕಲ್ಕಂತ ಹೋಗೋದು ಅಷ್ಟೇ, ಮತ್ತೆ ಬಿಟ್ಟರೆ ಮತ್ತೇನಿಲ್ಲ. ಈಗ ಫಸ್ಟ್ ಆಫ್ ಆಲ್ ಒಂದನೇ ಎದಕ್ಕೆ ಬರೋಣ ಅಂತಂದ್ರೆ ನಿಮ್ಗೆ ಆಲ್ರೆಡಿ ನಿಮ್ಗೆ ನೋಡಿರ್ಬೋದು ಟೈಮ್ ವೇಸ್ ಸಿಸ್ಟಮ್ ಒಳಗೆ ಏನಾಗಿತ್ತು ಅಂತಂದ್ರೆ ಟೈಮ್ ವೇಸ್ ಸಿಸ್ಟಮ್ ಒಳಗೆ ಫಾರ್ಮುಲಾ ಇತ್ತಲ್ಲ, ಏನಂತ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ವಾಟ್, ಟೈಮ್ ಟೇಕನ್ ಇಂಟು ಟೈಮ್ ರೇಟ್, ರೈಟಾ. ಸೆಕೆಂಡ್ ಒನ್ ಯಾವ್ದಪ್ಪ, ಪೀಸ್ ವೇಸ್ ಸಿಸ್ಟಮ್. ಅದರೊಳಗೆ ನಿನ್ನೆ ನೋಡಿದ್ವಿ ಔಟ್ಪುಟ್ ಇಂಟು ಪೀಸ್ ರೇಟ್, ಇದಕ್ಕೆ ಅರ್ನಿಂಗ್ಸ್ಗೆ. ಬಟ್ ಈಗ ನೆಕ್ಸ್ಟ್ ಬಂದಿರೋ ನಾವು ಯಾವ್ದಂತಂದ್ರೆ ಥರ್ಡ್ ಒನ್ ಯಾವ್ದು ಟೇಲರ್ಸ್ ಪ್ಲಾನ್ ಪ್ರಕಾರ ನಾವೇನಾಗ್ತೈತೆ ಅಂತಂದ್ರೆ ಸೊ ಸ್ಟೆಪ್ಗಳು ಚೇಂಜ್ ಆಗ್ತಾವೆ. ಹಾಗಾದ್ರೆ 15 ಮಾರ್ಕ್ಸಿಗೆ ಬಿಡಿಸೋದನ್ನ ಈಗ ಯಾವ ಫಾರ್ಮುಲಾಕ್ಕೆ ಏನು ಇಂಪಾರ್ಟೆಂಟ್ ಅನ್ನೋದು ಹೇಳ್ಕೊಂತ ಹೋಗ್ತೀನಿ. ಬಟ್ 15 ಮಾರ್ಕ್ಸಿಗೆ ಮಾಡೋದ್ನಾಗ ಇದೇ ಸ್ಟೆಪ್ ಫಸ್ಟ್ ಒನ್ ಇದನ್ನ ಫೈಂಡ್ ಔಟ್ ಮಾಡ್ಬೇಕು, ಸೆಕೆಂಡ್ ಒನ್ ಇದನ್ನ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದು ಹೇಳ್ಕೊಂತ ಬೇಡ ಅಂತ. ಸೊ ಈಗ ಟೇಲರ್ಸ್ ಪ್ಲಾನ್ ಪ್ರಕಾರ ನಮಗೆ ಇಂಪಾರ್ಟೆಂಟ್ ಏನೇನು ಒಂದು ನಿಮಿಷ ಕೇಳಿ. ಫಸ್ಟ್ ಒನ್ ಇಂಪಾರ್ಟೆಂಟ್ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್, ಇದು ಇಂಪಾರ್ಟೆಂಟ್. ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್. ಇನ್ನು ಅರ್ನಿಂಗ್ಸ್ ನಾವು ಫೈಂಡ್ ಔಟ್ ಮಾಡಾಗಿತ್ತಿಲ್ಲ, ಒನ್ಲಿ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಏನು ತಗೋಬೇಕು ಫಸ್ಟ್ ಫೈಂಡ್ ಔಟ್ ಮಾಡ್ಬೇಕು ನಾವು, ಫರ್ ಅವರ್ ಫೈಂಡ್ ಔಟ್ ಮಾಡ್ಬೇಕು. ನಿನ್ನೆ ಹೇಳಿದ್ದೆ ನಾನು ನಿಮಗೆ, ಅದೊಂದು ವೇಳೆ ಮಿನಿಟ್ಸ್ ಒಳಗೆ ಕೊಟ್ಟರೆ ಮಿನಿಟ್ಸ್ ತಗೋಬೇಕು. 1 ಅವರ್ಗೆ ಎಷ್ಟು ಮಿನಿಟ್ಸ್, 60 ಮಿನಿಟ್ಸ್. ಒಂದು ವೇಳೆ ಸೆಕೆಂಡ್ಸ್ ಒಳಗೆ ಕೊಟ್ಟರೆ ಸೆಕೆಂಡ್ಸ್ ಒಳಗೆ ತಗೋಬೇಕು. 1 ಅವರ್ಗೆ ಎಷ್ಟು ಸೆಕೆಂಡ್ಸ್, 3600 ಸೆಕೆಂಡ್ಸ್. ಓಕೆ, ಡಿವೈಡೆಡ್ ಬೈ ಗಿವನ್ ಸೆಕೆಂಡ್ಸ್. ಅಲ್ಲೇ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋಕ್ಕೋಸ್ಕರ ಕೊಟ್ಟಂಥ ಸೆಕೆಂಡ್ಸ್ ಆಗಿರ್ಬೋದು ಅಥವಾ ಮಿನಿಟ್ಸ್ನ ತಗೋಬೇಕು. ಇದಕ್ಕೆ ಟು ಫೈಂಡ್ ಔಟ್ ದ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್ ಫೈಂಡ್ ಔಟ್ ಮಾಡಕ್ಕೆ. ಸೊ ನೆಕ್ಸ್ಟ್ ಒಂದು ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಡೇ ಮಾಡ್ಕೋಬೇಕು. ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಯಾವುದು ಪರ್ ಡೇ ಫೈಂಡ್ ಔಟ್ ಮಾಡ್ಕೋಬೇಕು. ಪರ್ ಡೇ ಆಗಿರ್ಬೋದು, ಪರ್ ವೀಕ್ ಆಗಿರ್ಬೋದು. ವೀಕ್ ಕೊಟ್ಟರೆ ವೀಕ್ ತಗೋಬೇಕು, ಡೇ ಕೊಟ್ಟರೆ ಡೇ ತಗೋಬೇಕು. ಫಾರ್ಮುಲಾ ಏನಂತಂದ್ರೆ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್ ನೆನಪಿರಲಿ ಇಂಟು, ನೆನಪಿಟ್ಕೊಡ್ರಿ, ನಂಬರ್ ಆಫ್ ಅವರ್ಸ್ ಇನ್ ಅ ಡೇ ಆರ್ ವೀಕ್. ವೀಕ್ ಕೊಟ್ಟರೆ ವೀಕ್ ಒಳಗೆ ಕೊಟ್ಟಂತ ನಂಬರ್ ಆಫ್ ಅವರ್ಸ್ ಎಷ್ಟು, ಡೇ ಕೊಟ್ಟಿದ್ದಂದ್ರೆ ಇನ್ ದ ಡೇ ಒಳಗೆ ಇರೋಂಥ ನಂಬರ್ ಆಫ್ ಅವರ್ಸ್ ಎಷ್ಟು ಅನ್ನೋದು ತಗೋಬೇಕು ನೀವು. ಫಾರ್ ಎಕ್ಸಾಂಪಲ್ ಡೇ ಕೊಟ್ಟಾಗ 8 ಅವರ್ಸ್ ಕೊಡ್ತಾನ, ವೀಕ್ ಕೊಟ್ಟಾಗ ಯಾವಾಗ ಎಷ್ಟು ಅವರ್ಸ್ ಕೊಡ್ತಾನೆ ಹೇಳ್ರಿ, 48 ಅವರ್ಸ್. ಎಷ್ಟು ಅವರ್ಸ್ ಕೊಡ್ತಾನೆ, 48 ಅವರ್ಸ್ ಕೊಟ್ಟಿರ್ತಾನೆ ಅಂತ ತಗೋಬೇಕು.
ಸೊ ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ತಿಳ್ಕೊಡ್ರಿ. ಏನು ಫೈಂಡ್ ಔಟ್ ಮಾಡ್ಬೇಕು ನೀವು, ನೆನಪಿರ್ಲಿ ಇದ ಸ್ಟೆಪ್ ವೈಸ್ ಹೋಗ್ಬೇಕು ನೀವು. ನೆಕ್ಸ್ಟ್ ಒನ್ ಏನು ಫೈಂಡ್ ಔಟ್ ಮಾಡ್ಕೋಬೇಕು, ಪೀಸ್ ರೇಟ್. ಯಾವಾಗಲೂ ನೆನಪಿಟ್ಕೊಳ್ರಿ, ಟೇಲರ್ಸ್ ಪ್ಲಾನ್ಗೆ ಇಂಪಾರ್ಟೆಂಟ್ ಯಾವ ಅಂತಂದ್ರೆ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಡೇ, ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಫರ್ ಅವರ್, ಇನ್ನೊಂದು ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಡೇ ಆರ್ ವೀಕ್, ಇನ್ನೊಂದು ಪೀಸ್ ರೇಟ್. ಪೀಸ್ ರೇಟ್ಗೆ ಏನು ಫಾರ್ಮುಲಾ ಗೊತ್ತಂತ, ರೇಟ್ ಪರ್ ಅವರ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಫರ್ ಅವರ್. ಇದು ಫಾರ್ಮುಲಾ ಎದಕ್ಕೆ ಎದಕ್ಕಿದೆ, ಪೀಸ್ ರೇಟ್ಗೆ. ಈ ಪೀಸ್ ರೇಟ್ನ ಫೈಂಡ್ ಔಟ್ ಮಾಡಿದ ಮೇಲೆ ನೀವೇನು ಕಂಡುಹಿಡಬೇಕು ಅಂತ, ಡಿಫರೆನ್ಸಿಯಲ್ ಪೀಸ್ ರೇಟ್ನ ಫೈಂಡ್ ಔಟ್ ಮಾಡಬೇಕು. ಡಿಫರೆನ್ಸಿಯಲ್ ಪೀಸ್ ರೇಟ್ನ ಫೈಂಡ್ ಔಟ್ ಮಾಡ್ತೇವೆ ಅಂತಂದ್ರೆ ವಿ ಹ್ಯಾವ್ ಟು ಲಿಸನ್ ಹಿಯರ್. ಡಿಫರೆನ್ಸಿಯಲ್ ಪೀಸ್ ರೇಟ್ಗೆ ನಾವು ಶಾರ್ಟ್ಕಟ್ ಆಗಿ DPR ಅಂತ ಕರಿತೀವಿ. ಡಿಫರೆನ್ಷಿಯಲ್ ಪೀಸ್ ರೇಟ್ಗೆ ಶಾರ್ಟ್ಕಟ್ ಆಗಿ ಏನಂತ ಕರಿತೀವಿ ನಾವು, DPR ಅಂತ ಕರಿತೀವಿ ನಾವು. ಓಕೆ, DPR ಗೆ ಏನು ಕೊಡುತ್ತಾನೆ ಗೊತ್ತಾ, ಎಟ್ ಅಂಡ್ ಅಬೌವ್ ಸ್ಟ್ಯಾಂಡರ್ಡ್ ಅಂತ ಒಂದು ಕೊಡ್ತಾನ. ಇನ್ನೊಂದು ಎಟ್ ಅಂಡ್ ಅಬೌವ್ ಸ್ಟ್ಯಾಂಡರ್ಡ್ಗೆ ಎಷ್ಟು ಪರ್ಸೆಂಟ್ ಹೇಳ್ರಿ ನಾನು, 120% ಆಫ್ ಏನು ಪೀಸ್ ರೇಟ್. ನೆಕ್ಸ್ಟ್ ಒಂದು ಇನ್ನೊಂದು ಬರುತ್ತೆ, ಯಾವುದು ಬಿಲೋ ಸ್ಟ್ಯಾಂಡರ್ಡ್. ಬಿಲೋ ಸ್ಟ್ಯಾಂಡರ್ಡ್ಗೆ ಎಷ್ಟು ಪರ್ಸೆಂಟ್ ಹೇಳ್ರಿ, 80% ಆಫ್ ವಾಟ್ ಪೀಸ್ ರೇಟ್. ಇಲ್ಲಿ ಪೀಸ್ ರೇಟ್ನ ಫೈಂಡ್ ಔಟ್ ಮಾಡಿರ್ತಾವಲ್ಲ ಅದು 120%. ಎದಕ್ಕೆ ಅಂತಂದ್ರೆ ಎಟ್ ಅಂಡ್ ಅಬೌವ್ ಸ್ಟ್ಯಾಂಡರ್ಡ್, ಬಿಲೋ ಸ್ಟ್ಯಾಂಡರ್ಡ್ಗೆ 80% ಆಫ್ ಪೀಸ್ ರೇಟ್ ಅಂತ ಹೇಳ್ತಿರ್ತೀವಿ ನಾವು. ಓಕೆ, ಇದು ಏನಂತಂದ್ರೆ ಕಂಟಿನ್ಯೂ ಮಾಡೋಣ. ಈಗ ನೋಡ್ರಿ, ಮಾತಾಡಲ್ಲ. ಟೇಲರ್ಸ್ ಪ್ಲಾನ್ ಪ್ರಕಾರ ಇವು ಸ್ಟೆಪ್. ಟೇಲರ್ಸ್ ಪ್ಲಾನ್ ಪ್ರಕಾರ ನಾವು ಏನು ಫೈಂಡ್ ಔಟ್ ಮಾಡ್ಬೇಕು, ಈಗ ಅರ್ನಿಂಗ್ಸ್ನ ಫೈಂಡ್ ಔಟ್ ಮಾಡ್ಬೇಕು. ಟೇಲರ್ಸ್ ಪ್ಲಾನ್ ಪ್ರಕಾರ ಅರ್ನಿಂಗ್ಸ್ನ ಫೈಂಡ್ ಔಟ್ ಮಾಡ್ತೇವೆ ಅಂತಂದ್ರೆ ಅದಕ್ಕೆ ಫಾರ್ಮುಲಾ ಏನು ಹೇಳ್ರಿ, ಔಟ್ಪುಟ್ ಇಂಟು ಹೇಳ್ರಿ ಡಿಫರೆನ್ಷಿಯಲ್ ಪೀಸ್ ರೇಟ್ ಅಂದ್ರೆ DPR ಅಂತ ಶಾರ್ಟ್ಕಟ್ ಆಗಿ ಡಿಫರೆನ್ಷಿಯಲ್ ಪೀಸ್ ರೇಟ್ ಅಂತ ಕರಿತೀವಿ, DPR. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಮೆಥಡ್ ಯಾವ್ದು ಹೇಳಿ, ನಾಲ್ಕನೇದು ಹಲ್ಸೆ ಪ್ಲಾನ್. ಹಲ್ಸೆ ಪ್ಲಾನ್ ಇದ್ರ ಪ್ರಕಾರ ಒಂದು ನಿಮಿಷ ನಾನು ಹಲ್ಸೆ ಪ್ಲಾನ್ ಮತ್ತು ರೋವನ್ ಪ್ಲಾನ್ ಫೈಂಡ್ ಔಟ್ ಮಾಡ್ಕೋಬೇಕಂತಂದ್ರೆ ಐ ನೀಡ್ ಸ್ಟ್ಯಾಂಡರ್ಡ್ ಟೈಮ್. ಕೆಲವೊಂದು ಟೈಮ್ ಸ್ಟ್ಯಾಂಡರ್ಡ್ ಟೈಮ್ನ ಅವ್ರು ಕೊಟ್ಟಿರಲ್ಲ ಪ್ರಾಬ್ಲಮ್ನಾಗ. ಸೊ ಸ್ಟ್ಯಾಂಡರ್ಡ್ ಟೈಮ್ ಅವ್ರು ಪ್ರಾಬ್ಲಮ್ನಾಗ ಕೊಟ್ಟಿಲ್ಲ ಅಂತಂದ್ರೆ ಹೌ ಕ್ಯಾನ್ ಕ್ಯಾಲ್ಕುಲೇಟ್ ದಟ್ ಅಂತ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಇಲ್ಲೊಂದು ಫಾರ್ಮುಲಾ ಬರ್ತೀನಿ ನೋಡ್ರಿ. ಸ್ಟ್ಯಾಂಡರ್ಡ್ ಟೈಮ್ ಕಂಡಿಡಾಕಿದೆ. ನಾನು ನಿಮಗೆ 15 ಮಷಿನ್ ಪ್ರಾಬ್ಲಮ್ ತೊಗೊಂಡಾಗ ಇದೇ ಸ್ಟೆಪ್ ಮಾಡೋದು ಅಂತ ಹೇಳ್ತೇನೆ. ಸ್ಟೆಪ್ ನಂಬರ್ 1 ಏನು ಗೊತ್ತಾ, 15 ಮಷಿನ್ ಮಾಡೋ ಮುಂದೆ ಫಸ್ಟ್ ವಿ ಹೌ ಟು ಫೈಂಡ್ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಡೇ, ಪರ್ ಅವರ್. ಅದಾದಮೇಲೆ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಡೇ ಆರ್ ವೀಕ್. ಥರ್ಡ್ ಒನ್ ಏನು ಫೈಂಡ್ ಔಟ್ ಮಾಡ್ಬೇಕು ನೀವು, ಪೀಸ್ ರೇಟ್. ಫೋರ್ತ್ ಒನ್ ಏನು ಫೈಂಡ್ ಔಟ್ ಮಾಡ್ಕೋಬೇಕು, ಡಿಫರೆನ್ಷಿಯಲ್ ಪೀಸ್ ರೇಟ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಫಿಫ್ತ್ ಸ್ಟೆಪ್ ಏನಂತಂದ್ರೆ ಸ್ಟ್ಯಾಂಡರ್ಡ್ ಟೈಮ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಫಿಫ್ತ್ ಸ್ಟೆಪ್ ಏನು, ಸ್ಟ್ಯಾಂಡರ್ಡ್ ಟೈಮ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸ್ಟ್ಯಾಂಡರ್ಡ್ ಟೈಮ್ಗೆ ಏನು ಫಾರ್ಮುಲಾ ಅಂತಂದ್ರೆ ಆ್ಯಕ್ಚುಯಲ್ ಔಟ್ಪುಟ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್. ನೋಡ್ರಿ ಏನು ಫಾರ್ಮುಲಾ ಅಂತಂದ್ರೆ ಸ್ಟ್ಯಾಂಡರ್ಡ್ ಟೈಮ್ಗೆ ಆ್ಯಕ್ಚುಯಲ್ ಔಟ್ಪುಟ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್ ಅಂತ ಕರಿತೀವಿ. ಅದಕ್ಕೆ ಸ್ಟ್ಯಾಂಡರ್ಡ್ ಟೈಮ್ಗೆ. ಸ್ಟ್ಯಾಂಡರ್ಡ್ ಟೈಮ್ ಆದಮೇಲೆ ನೀವು ಇನ್ನೂ ಒಂದು ಫೈಂಡ್ ಔಟ್ ಮಾಡ್ಕೋಬೇಕು. ಸ್ಟೆಪ್ ನಂಬರ್ 7 ಏನಂತಂದ್ರೆ ಟೈಮ್ ಸೇವ್ಡ್ ಅಂತ ಹೇಳಿ. ಟೈಮ್ ಸೇವ್ಡ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಏನು ಫಾರ್ಮುಲಾ ಅಂತಂದ್ರೆ ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ನೀನು ತೊಗೊಂಡಿದ್ದೀವಿ ನೋಡಿ ನಾವು ಏನಂತ TT ಟೈಮ್ ಟೇಕನ್ ಅಂತ ಹೇಳಿ. ಇದು ಎದಕ್ಕೆ ಫಾರ್ಮುಲಾ, ಟೈಮ್ ಸೇವ್ಡ್. ಈಗ ಎರಡನ್ನೂ ಫೈಂಡ್ ಔಟ್ ಮಾಡಿದ ಮೇಲೆ ನೀವು ಹಲ್ಸೆ ಮತ್ತು ರೋವನ್ ಪ್ಲಾನ್ಗೆ ಹೋಗ್ಬೇಕು. ಏನು ಫಾರ್ಮುಲಾ, ಹಲ್ಸೆ ಪ್ಲಾನ್ ಪ್ರಕಾರ ಅರ್ನಿಂಗ್ಸ್ಗೆ ಏನು ಫಾರ್ಮುಲಾ ಹೇಳ್ರಿ, ಟೈಮ್ ಟೇಕನ್ TT ಇಂಟು ಏನು TR ಪ್ಲಸ್ ಹಾಫ್ ಆಫ್ ಟೈಮ್ ಸೇವ್ಡ್ TS ಅಂತ ಕರಿತೀವಿ ಇಂಟು TR. ಅಂಡರ್ಸ್ಟ್ಯಾಂಡ್ ಆಗಿರ್ಬೋದಾ. ಇದಾದ್ಮೇಲೆ ಲಾಸ್ಟ್ ಒಂದು ಬರ್ತಾರ ಯಾರಂತಂದ್ರೆ ರೋವನ್ ಪ್ಲಾನ್ ಅಂತ ಹೇಳಿ. ಸೊ ರೋವನ್ಸ್ ಪ್ಲಾನ್ ಪ್ರಕಾರ ಏನಾಗೈತೆ ಅಂತಂದ್ರೆ ಸೊ ಫಾರ್ಮುಲಾ ಸಿಂಪಲ್, ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ವಾಟ್, ಅರ್ನಿಂಗ್ಸ್ ಇಸ್ ಈಕ್ವಲ್ ಟು TT ಇಂಟು TR ಪ್ಲಸ್ TS ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಇಂಟು TT ಇಂಟು TR. ದಿಸ್ ಈಸ್ ಅ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ದ ಅರ್ನಿಂಗ್ಸ್ ಅಂಡರ್ ರೋವನ್ಸ್ ಪ್ಲಾನ್ ಅಂತ ಹೇಳಿ. ರೋವನ್ಸ್ ಪ್ಲಾನ್ ಪ್ರಕಾರ ಈ 5 ಪ್ಲಾನ್ ಕರೆಕ್ಟ್ ತಿಳ್ಕೊಬೇಕು. ನೆನಪಿಟ್ಕೊಳ್ರಿ 15 ವರ್ಷಕ್ಕೆ ನಾವು ಏನೇನು ಫೈಂಡ್ ಔಟ್ ಮಾಡ್ಕೊಂತ ಹೋಗ್ಬೇಕು. ಸ್ಟೆಪ್ ನಂಬರ್ 1 ಹೇಳ್ತಾ ಬರ್ತೀನಿ. ಸ್ಟೆಪ್ ನಂಬರ್ 1 ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್ ಫೈಂಡ್ ಔಟ್ ಮಾಡ್ಕೋಬೇಕು. ಸ್ಟೆಪ್ ನಂಬರ್ 2 ಏನು ಫೈಂಡ್ ಔಟ್ ಮಾಡ್ಕೋಬೇಕು, ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಡೇ ಆರ್ ವೀಕ್ ಫೈಂಡ್ ಔಟ್ ಮಾಡ್ಕೋಬೇಕು. ಸ್ಟೆಪ್ ನಂಬರ್ 3 ಏನು ಫೈಂಡ್ ಔಟ್ ಮಾಡ್ಕೋಬೇಕು, ಪೀಸ್ ರೇಟ್. ಸ್ಟೆಪ್ ನಂಬರ್ 4 ಏನು ಫೈಂಡ್ ಔಟ್ ಮಾಡ್ಕೋಬೇಕು, ಡಿಫರೆನ್ಷಿಯಲ್ ಪೀಸ್ ರೇಟ್. ಸ್ಟೆಪ್ ನಂಬರ್ 5 ನೀವು ಏನು ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ಸ್ಟ್ಯಾಂಡರ್ಡ್ ಟೈಮ್.
ಸ್ಟೆಪ್ ನಂಬರ್ 6 ಏನು ಫೈಂಡ್ ಔಟ್ ಮಾಡ್ಕೋಬೇಕು ನೀವು ಟೈಮ್ ಸೇವ್ನ ಫೈಂಡ್ ಔಟ್ ಮಾಡಿದ ಮೇಲೆ ನೀವೇನು ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ಸ್ಟೆಪ್ ನಂಬರ್ 7 ಅರ್ನಿಂಗ್ಸ್ ಫೈಂಡ್ ಔಟ್ ಮಾಡಬೇಕು. ಅರ್ನಿಂಗ್ಸ್ ಫೈಂಡ್ ಔಟ್ ಮಾಡೋ ಮುಂದೆ ಅವ್ರು ಯಾವ ಮೆಥಡ್ ಪ್ರಕಾರ ಹೇಳಿರ್ತಾರಲ್ಲ ಆ ಮೆಥಡ್ ಅಪ್ಲೈ ಮಾಡ್ಕೋಬೇಕು. ಈಗ ಟೈಮ್ ವೈಸ್ ಸಿಸ್ಟಮ್ ಹೇಳಿದ್ರೆ ಈ ಫಾರ್ಮುಲಾ, ಪೀಸ್ ವೈಸ್ ಸಿಸ್ಟಮ್ ಹೇಳಿದ್ರೆ ಈ ಫಾರ್ಮುಲಾ, ಒಂದು ವೇಳೆ ಟೇಲರ್ಸ್ ಪ್ಲಾನ್ ಹೇಳಿದ್ರೆ ಈ ಫಾರ್ಮುಲಾ. ಏನ ಟೇಲರ್ಸ್ ಪ್ಲಾನ್ ಪ್ರಕಾರ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಔಟ್ಪುಟ್ ಇಂಟು DPR. ಈ DPR ಅಪ್ಲೈ ಮಾಡ್ಬೇಕಂದಾಗ ಒಂದು ವಿಚಾರ ಹೇಳ್ತೇನೆ ನಾನು. ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ವೀಕ್ 144 ಅಂತ ಹೇಳೋಣ. ಒಂದು ವಾರಕ್ಕೆ 144 ಪ್ರೊಡ್ಯೂಸ್ ಮಾಡಬೇಕು. ಬಟ್ ಈ ಆಕ್ಚುಲಿ ಪ್ರೊಡ್ಯೂಸ್ಡ್ 156 ಯೂನಿಟ್ಸ್ ಅಂದಾಗ ಇವ ಏನು ಮಾಡ್ದ, ಕೊಟ್ಟಂತ ಸ್ಟ್ಯಾಂಡರ್ಡ್ಗಿಂತಲೂ ಜಾಸ್ತಿ ಪ್ರೊಡ್ಯೂಸ್ ಮಾಡಿದಾಗ ಇವ ಅಬೋವ್ ಸ್ಟ್ಯಾಂಡರ್ಡ್ ಅದ ಅಂತ ಅರ್ಥ. ಎಟ್ ಆ್ಯಂಡ್ ಅಬೋವ್ ಅಂತಂದ್ರೆ ಈಕ್ವಲ್ ಆ್ಯಂಡ್ ಅಬೋವ್. ಈಕ್ವಲ್ ಆ್ಯಂಡ್ ಅಬೋವ್ ಇದ್ದಾಗ ನಾವು ಏನು ಮಾಡಬೇಕು, ಎಟ್ ಆ್ಯಂಡ್ ಅಬೋವ್ ಸ್ಟ್ಯಾಂಡರ್ಡ್ ಪೀಸ್ ರೇಟ್ ಅಪ್ಲೈ ಮಾಡಬೇಕು. ಎಷ್ಟು 120% ಆಫ್ ಪೀಸ್ ರೇಟ್ ಅಪ್ಲೈ ಮಾಡಿ ಇದನ್ನ ರೇಟ್ ಅಪ್ಲೈ ಮಾಡ್ಕೊಂತೀವಿ. ಸೊ 15 ಮಾರ್ಕ್ಸಿಗೆ ನಿಮ್ಗೆ ಇಷ್ಟು ಗೊತ್ತಿದ್ರೆ ಸಾಕು ಈ ಚಾಪ್ಟರ್ನಾಗ. ಸೊ ಹಂಗಂದ್ರೆ 1 by 1 ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ. 2 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ, ಒಂದು 2 ಡಿಫ್ರೆಂಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ, 2 ಪ್ರಾಬ್ಲಮ್ಸ್. ಓಕೆ, ಸೊ ಟೇಕ್ ಡೌನ್ ಯಾವ್ದು ಒಂದು ಕ್ವಶನ್ ಪೇಪರ್ ತಗೋರಿ. ಓಕೆ, 2018 ಇಯರ್ ಕ್ವಶನ್ ಪೇಪರ್, 2018 ಇಯರ್ ಕ್ವಶನ್ ಪೇಪರ್. ಓಕೆ, 1 by 1 ನೋಡ್ತಾ ಬರೋಣ. ಏನು ಹೇಳ್ಯಾರ ಅಂದ್ರೆ ಕ್ವಶನ್ ಒಳಗೆ, ಕ್ಯಾಲ್ಕುಲೇಟ್ ದ ಅರ್ನಿಂಗ್ಸ್ ಆಫ್ ವರ್ಕರ್ ಫ್ರಮ್ ದ ಫಾಲೋವಿಂಗ್ ಅಂಡರ್ ಎ ಸ್ಟ್ರೇಟ್ ಲೈನ್ ಪೀಸ್ ರೇಟ್, ಬಿ ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್. ನೋಡ್ರಿ ಅವು ಯಾವ ಮೆಥಡ್ ಹೇಳೋಣ ಅಂತಂದ್ರೆ, ಒಂದೇದು ಪೀಸ್ ರೇಟ್ ಪೀಸ್ ಬೇಸ್ ಸಿಸ್ಟಮ್ ಹೇಳೋಣ, ಎರಡನೇದು ಏನು ಹೇಳೋಣ ಅಂತಂದ್ರೆ ಟೇಲರ್ಸ್ ಪ್ಲಾನ್ ಹೇಳೋಣ. ಓಕೆ, ನೆಕ್ಸ್ಟ್ ಒಂದು ಏನು ಹೇಳೋಣ ನೋಡ್ರಿ, ಹಲ್ಸೈ ಮತ್ತು ಇನ್ನೊಂದು ಯಾರ್ದು ರೋ 1 ಪ್ಲಾನ್ ಹೇಳೋಣ. ಇವು 4 ಪ್ಲಾನ್ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳ್ಯಾರ. ಸೊ ವಾಟ್ ದೇ ಆರ್ ಗಿವನ್ ಇನ್ ದ ಇನ್ಫಾರ್ಮೇಷನ್ ಏನೇನು ಕೊಟ್ಟಾರ ನೋಡ್ಕೊಂತ ಬರೋಣ 1 by 1. ವರ್ಕಿಂಗ್ ಅವರ್ಸ್ ಇನ್ ಎ ವೀಕ್, ಒಂದು ವಾರದಾಗ ವರ್ಕಿಂಗ್ ಅವರ್ಸ್ ಎಷ್ಟೈತೆ ಅಂತ 48. ಸೊ 48 ಅವರ್ಸ್ ಐತೆ ಅಂದ್ರೆ ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕು ನೋಡ್ರಿ. ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ವೀಕ್ ಫೈಂಡ್ ಔಟ್ ಮಾಡ್ಬೇಕು. ಸೊ ಪರ್ ವೀಕ್ ಫೈಂಡ್ ಔಟ್ ಮಾಡೋಕ್ಕಿಂತ ಮುಂಚೆ ಪರ್ ಅವರ್ ಕೊಟ್ಟಿರ್ಬೇಕವ. ಮುಂದೆ ಹೋದ್ರಿ, ನಾರ್ಮಲ್ ವೇಜ್ ಪರ್ ಅವರ್ ಅಂದ್ರೆ ರೇಟ್ ಪರ್ ಅವರ್. ಇದು ವೇಜಸ್ ಪರ್ ಅವರ್ ಇಲ್ಲಿ ಎಲ್ಲಿ ಬರ್ತದೆ ಗೊತ್ತಾನ, ಅದು ಡಿಫರೆನ್ಷಿಯಲ್ ಇದು ಪೀಸ್ ರೇಟ್ ನ ಫೈಂಡ್ ಔಟ್ ಮಾಡೋದ್ರಿಂದ ರೇಟ್ ಪರ್ ಅವರ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್ ಐತೆ ಅಲ್ಲ, ಇಲ್ಲಿ ಬರುತ್ತೆ ರೇಟ್ ಪರ್ ಅವರ್ನಾಗ. ನೆಕ್ಸ್ಟ್ ಮುಂದೆ ಏನೈತಿ, ಸ್ಟ್ಯಾಂಡರ್ಡ್ ಟೈಮ್ ಪರ್ ಪೀಸ್ ಒಂದು ಯೂನಿಟ್ನ ಪ್ರೊಡ್ಯೂಸ್ ಮಾಡೋಕ್ಕೆ 20 ಮಿನಿಟ್ಸ್ ಅಂತ ಹೇಳೋಣ. ಅದಕ್ಕೊಂದು ಫಾರ್ಮುಲಾ ಹೇಳಿ ನೋಡಿರಿ. ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್ ನಾವು ಫೈಂಡ್ ಔಟ್ ಮಾಡೋ ಮುಂದೆ ಅವ ಮಿನಿಟ್ಸ್ ಒಳಗೆ ಕೊಟ್ಟರೆ ಮಿನಿಟ್ಸ್ ತೊಗೋಬೇಕು, ಸೆಕೆಂಡ್ಸ್ ಒಳಗೆ ಕೊಟ್ಟಾಗ ಸೆಕೆಂಡ್ಸ್ ತೊಗೋಬೇಕು ಪರ್ ಅವರ್ಗೆ. ಇಲ್ಲಿ ಮಿನಿಟ್ಸ್ ಕೊಟ್ಟಾನ 60 ಮಿನಿಟ್ಸ್ ಡಿವೈಡೆಡ್ ಬೈ ಗಿವನ್ ಮಿನಿಟ್ಸ್ ಎಷ್ಟು ಕೊಟ್ಟಾನ ಅಲ್ಲಿ 20 ಮಿನಿಟ್ಸ್ ಮಾಡ್ಕೊಂಡ್ರೆ ಒಂದು ಓವರ್ಗೆ ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತೇವೆ ಅನ್ನೋದು ಗೊತ್ತಾಕತಿ. ಅದ್ರ ಬೇಸ್ ಮೇಲೆ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್ ಫೈಂಡ್ ಔಟ್ ಮಾಡ್ಕೋಣ ಅಂತ. ನೆಕ್ಸ್ಟ್ ಒಂದು ಏನೈತಿ, ಆ್ಯಕ್ಚುಯಲ್ ಔಟ್ಪುಟ್ ಫಾರ್ ದ ವೀಕ್ ಅಂದ್ರೆ ಅವ ಆ್ಯಕ್ಚುಲಿ ಎಷ್ಟು ಔಟ್ಪುಟ್ನ ಪ್ರೊಡ್ಯೂಸ್ ಮಾಡ್ಯಾನ ಅಂತ ಹೇಳಿ. ಎಷ್ಟು ಅಂತ ಹೇಳ್ಯಾರ 156 ಯೂನಿಟ್ಸ್. ಸೊ ಇದು ಇಂಪಾರ್ಟೆಂಟ್ಲಿ ಎಲ್ಲಿ ಯೂಸ್ ಆಕೈತೆ ಅಂತಂದ್ರೆ ನಮಗೆ ಈ ಡಿಫರೆನ್ಷಿಯಲ್ ಇದು ಪೀಸ್ ವೇಸ್ ಸಿಸ್ಟಮ್ ಪ್ರಕಾರನು ಫೈಂಡ್ ಔಟ್ ಮಾಡೋ ಮುಂದೆ ಯೂಸ್ ಆಕೈತಿ. ಪ್ಲಸ್ ಎಲ್ಲಿ ಯೂಸ್ ಆಕೈತಿ ಅಂತಂದ್ರೆ, ಸೊ ನೆಕ್ಸ್ಟ್ ನಾವು ವಿಲ್ ಟೆಲ್ ಯು ಅಬೌಟ್ ದ್ಯಾಟ್ ಹೇಳ್ತೇನೆ ಅಂತ. ನೆಕ್ಸ್ಟ್ ಒಂದು ಮುಂದೆ ನೋಡ್ರಿ, ಡಿಫರೆನ್ಷಿಯಲ್ ಪೀಸ್ ರೇಟ್ ಟು ಬಿ ಅಪ್ಲೈಡ್ 80% ಆಫ್ ದ ಪೀಸ್ ರೇಟ್ ಬಾರ್ ಬಿಲೋ ಸ್ಟ್ಯಾಂಡರ್ಡ್ ಅಂದ್ರೆ 80% ಇಲ್ಲಿ ಹೇಳ್ತಾರಲ್ಲ DPR ಅಪ್ಲೈ ಆಗಿದೆ ಹೆಂಗಂತಂದ್ರೆ ಎಟ್ ಆ್ಯಂಡ್ ಅಬೋವ್ ಸ್ಟ್ಯಾಂಡರ್ಡ್ ಇದ್ರೆ 120%, ಬಿಲೋ ಸ್ಟ್ಯಾಂಡರ್ಡ್ ಇದ್ರೆ ಎಷ್ಟು ಪರ್ಸೆಂಟ್ ಅಂತ ಹೇಳ್ತಾರೆ ಅವರು 80% ಅಂತ ಹೇಳ್ತಾರೆ. ಶೂರ್ ಅರ್ಥ ಆಗಿರ್ಬೋದು ಅನ್ಕೊಂತೀನಿ ನಾನು. ಸೊ ಈಗ 1 by 1 ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ ಅಂತ. ಸೊ ಟೇಕ್ ಡೌನ್ ಏನು 1 by 1 ಸ್ಟೆಪ್ ವೈಸ್ ಹೋಗೋಣ. ಸ್ಟೆಪ್ ಯಾವ್ಯಾವ ಬರ್ತಾವ ಅನ್ನೋದು ಹೇಳ್ತಾ ಬರ್ತೇನೆ. ನಿಮ್ಗೆ ಆಗಲೇ ಹೇಳಿದೆ ನಾನು 15 ಮಾರ್ಕ್ಸ್ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಬೇಕಂತಂದ್ರೆ ಯು ಹ್ಯಾವ್ ಟು ಫಾಲೋ 6 ಸ್ಟೆಪ್ ಫಸ್ಟ್. ಆಫ್ಟರ್ ದ್ಯಾಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಅರ್ನಿಂಗ್ಸ್. ಅದಾದಮೇಲೆ ಅರ್ನಿಂಗ್ಸ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಫಸ್ಟ್ ಒನ್ ಸ್ಟೆಪ್ ನಂಬರ್ 1. ಓಕೆ, ಈ ಥರ ಪ್ರಾಬ್ಲಮ್ಸ್ಗೆ ಯಾವಾಗಲೂ ಆಲ್ಮೋಸ್ಟ್ ನಿಮ್ಮ ಕ್ವಶನ್ ಪೇಪರ್ನಾಗ ಕೇಳಂಥವು ಇದೇ ಟೈಪ್ ಆಫ್ ಪ್ರಾಬ್ಲಮ್ಸ್, ಇದೇ ಟೈಪ್ 4 ಪ್ಲಾನ್ಸ್ ಕೊಟ್ಟು ಫೈಂಡ್ ಔಟ್ ಮಾಡ್ರಿ ಅಂತ ಕೊಡ್ತಾನೆ. ಸೊ ಆದ್ದರಿಂದ ಇದನ್ನು ನೀಟಾಗಿ ಸ್ಟಡಿ ಮಾಡ್ತಾ ಹೋಗ್ರಿ ಅಂತ. ಒಂದಕ್ಕೆ ಫಸ್ಟ್ ಸ್ಟೆಪ್ ನಂಬರ್ 1 ಏನು, ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್. ಫಸ್ಟ್ ಒಂದು ನೀವು ಏನು ಕಂಡುಹಿಡಿಬೇಕು, ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್ ಫೈಂಡ್ ಔಟ್ ಮಾಡಬೇಕು. ಸ್ವಲ್ಪ 2 ನಿಮಿಷ ಆ ಕಡೆ ಬಡ್ಕವನು. ಓಕೆ, ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್ಗೆ ಅವ್ರು ಮಿನಿಟ್ಸ್ ಒಳಗೆ ಕೊಟ್ಟಾರ ಅಥವಾ ಸೆಕೆಂಡ್ಸ್ ಒಳಗೆ ಕೊಟ್ಟಾರ? ಮಿನಿಟ್ಸ್ ಒಳಗೆ ಕೊಟ್ಟಿದಾರ. ಸೊ ಮಿನಿಟ್ಸ್ ಒಳಗೆ ಕೊಟ್ಟಿದಾರೆ ಅಂದ್ರೆ 60 ಮಿನಿಟ್ಸ್ ಡಿವೈಡೆಡ್ ಬೈ ಅವ್ರು ಕೊಟ್ಟಂತ ಮಿನಿಟ್ಸ್ ಎಷ್ಟು 20 ಮಿನಿಟ್ಸ್ ಅಂದ್ರೆ ಎಷ್ಟಾಯ್ತು ಆನ್ಸರ್ 3. ಬಂದಂತ ಆನ್ಸರ್ಗೆ ಯು ಶುಡ್ ರೈಟ್ ಯೂನಿಟ್ಸ್. ಬಂದಂತ ಆನ್ಸರ್ಗೆ ಯೂನಿಟ್ಸ್ ಅಂತ ಬರೀಬೇಕು ಅಥವಾ ಪೀಸಸ್ ಅಂತ ಬರೀಬೇಕು. ಕ್ಲಿಯರ್ ಆಯ್ತಾ ಎಲ್ಲರಿಗೆ? ಸ್ಟೆಪ್ ನಂಬರ್ 2 ಏನು ಫೈಂಡ್ ಔಟ್ ಮಾಡ್ಕೋಬೇಕು, ವೆರಿ ಇಂಪಾರ್ಟೆಂಟ್ಲಿ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್. ಇಲ್ಲಿ ವೀಕ್ ಹೇಳ್ಯಾರೋ ಅವರ್ ಹೇಳ್ಯಾರ ಹೇಳ್ರಿ. ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ವೀಕ್ ಹೇಳ್ಯಾರ. ಸೊ ಯು ಶುಡ್ ಫೈಂಡ್ ಔಟ್ ದ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಫರ್ ವೀಕ್. ಓಕೆ,
ಅದಕ್ಕೆ ಫಾರ್ಮುಲಾ ಏನು? ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಡೇ ಪರ್ ಅವರ್ ಇಂಟು ನೆನಪಿಟ್ಕೊಳ್ರಿ ನಂಬರ್ ಆಫ್ ಅವರ್ಸ್ ಇನ್ ಎ ವೀಕ್. ಯಾವಾಗಲೂ ಫಾರ್ಮುಲಾ ಯೂಸ್ ಮಾಡೋದು ಮಾಡ್ರಿ. ಫಾರ್ಮುಲಾ ಯೂಸ್ ಮಾಡಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ರಿ. ಓಕೆ, ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್ ಎಷ್ಟು ಬಂತಪ್ಪ? ಯೂನಿಟ್ಸ್ 3 ಯೂನಿಟ್ಸ್ ಬಂತು. ಇಂಟು ನಂಬರ್ ಆಫ್ ಅವರ್ಸ್ ಇನ್ ದ ವೀಕ್ ಎಷ್ಟು ಕೊಟ್ಟಿರೋರು ಪ್ರಾಬ್ಲಮ್ನಾಗ? 48 ಅವರ್ಸ್ ಕೊಟ್ಟಿದ್ದಾರೆ. ದೆನ್ ಆನ್ಸರ್ ವಿಲ್ ಬಿ ವಾಟ್? 144 ಯೂನಿಟ್ಸ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಾಟ್. ಯಾಕಂತಂದ್ರೆ ಒಂದು ವಾರಕ್ಕೆ ಅವರು ಕಂಪಲ್ಸರಿ ಸ್ಟ್ಯಾಂಡರ್ಡ್ 144 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡಬೇಕು. 144ಕ್ಕಿಂತ ಜಾಸ್ತಿ ಇದ್ರೆ ಅಬೋವ್ ಸ್ಟ್ಯಾಂಡರ್ಡ್, 144ಕ್ಕಿಂತ ಕಡಿಮೆ ಇತ್ತಂದ್ರೆ ಬಿಲೋ ಸ್ಟ್ಯಾಂಡರ್ಡ್. ಆ್ಯಕ್ಚುಯಲ್ ಔಟ್ಪುಟ್ ಈಗ ಆಲ್ರೆಡಿ ಅವ್ರು ಕೊಟ್ಟಂತ ಆ್ಯಕ್ಚುಯಲ್ ಔಟ್ಪುಟ್ ಎಷ್ಟೈತಿ? 156 ಯೂನಿಟ್ಸ್ ಅಂತ ಕೊಟ್ಟಾನ. ಅಂದ್ರೆ ಇವ್ರು ಕೊಟ್ಟಿದ್ದು ಒಂದು ವಾರಕ್ಕೆ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಎಷ್ಟು ಮಾಡ್ಬೇಕಾಗಿತ್ತು ಅವರು? 144. ಅವ್ರು ಕೊಟ್ಟಿದ್ದು ಎಷ್ಟಿಗೆ ಆಲ್ರೆಡಿ? 156. ಇಟ್ ಮೀನ್ಸ್ ಅಬೋವ್ ಸ್ಟ್ಯಾಂಡರ್ಡ್ ಅದ ಅವರು. ಹಂಗಂದ್ರೆ ಅಬೋವ್ ಸ್ಟ್ಯಾಂಡರ್ಡ್ ಎದಕ್ಕಂದ್ರೆ ಟೇಲರ್ಸ್ ಡಿಫರೆನ್ಷಿಯಲ್ ಫೀಸ್ ರೇಟ್ ಸಿಸ್ಟಮ್ ಅಪ್ಲೈ ಮಾಡೋ ಮುಂದೆ ಅಥವಾ ಪ್ಲಾನ್ ಅಪ್ಲೈ ಮಾಡೋ ಮುಂದೆ ಶುಡ್ ಟೇಕ್ ಅಬೋವ್ ಸ್ಟ್ಯಾಂಡರ್ಡ್ ಪ್ರೈಸ್. ಓಕೆ, ಥರ್ಡ್ ಒನ್ ಏನು ಫೈಂಡ್ ಔಟ್ ಮಾಡ್ಕೋಬೇಕು? ಪೀಸ್ ರೇಟ್. ಥರ್ಡ್ ಒನ್ ಏನು ಫೈಂಡ್ ಔಟ್ ಮಾಡಬೇಕು ನೀವು? ಪೀಸ್ ರೇಟ್. ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ದ ಪೀಸ್ ರೇಟ್? ರೇಟ್ ಪರ್ ಅವರ್ divided by rate per hour divided by what? Standard production per hour. Sorry, rate per hour ಅಂತಂದ್ರೆ ಅವರ ಕೊಟ್ಟ ನೋಡ್ರಿ. ವೇಜ್ ರೇಟ್ ಪರ್ ಅವರ್ ಎಷ್ಟು ಹೇಳ್ಯಾರ? 30 ಅಷ್ಟೇ ಎಕ್ಸಾಕ್ಟ್ಲಿ. ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್ ಈಗ ಫೈಂಡ್ ಔಟ್ ಮಾಡಿದ್ವಲ್ಲ ಎಷ್ಟಿತ್ತದು? 3 ಯೂನಿಟ್ಸ್. ದೆನ್ ಆನ್ಸರ್ ವಿಲ್ ಬಿ ವಾಟ್? 10 rupees per hour. ಅಲ್ಲ ಸರ್, 10 rupees per piece ಅಥವಾ ಪರ್ ಯೂನಿಟ್ ಅಂತ ಬರೀರಿ. ಒಂದು ಯೂನಿಟ್ಗೆ ಎಷ್ಟು ರೂಪಾಯಿ ಅಂತ? 10 ರೂಪಾಯಿ. ಸ್ಟೆಪ್ ನಂಬರ್ 3 ಕಂಪ್ಲೀಟೆಡ್. ಅರ್ಥಾತ? ಸ್ಟೆಪ್ ನಂಬರ್ 4 ಏನು? ಡಿಫರೆನ್ಷಿಯಲ್ ಪೀಸ್ ರೇಟ್. ಓಕೆ, ಡಿಫರೆನ್ಷಿಯಲ್ ಪೀಸ್ ರೇಟ್ಗೆ ಫಾರ್ಮುಲಾ ಏನು? ಸೊ ಈಸಿ ಆಗೈತಿ. ಏನ್ ಫಾರ್ಮುಲಾ? ಇದ್ರಾಗ 2 ಟೈಪ್ ಬರ್ತಾವ ನೋಡಿ. ಅವ್ರ ಹೇಳಿರ್ತಾರ ಡಿಫರೆನ್ಷಿಯಲ್ ಪೀಸ್ ರೇಟ್ ಟು ಬಿ ಅಪ್ಲೈಡ್ ಅಂತ ಹೇಳಿ. ಒಂದೇದು ಅವ್ರು ಹೇಳ್ಯಾರ ಬಿಲೋ ಸ್ಟ್ಯಾಂಡರ್ಡ್ ಅಂತ ಹೇಳ್ಯಾರ. ಬಿಲೋ ಸ್ಟ್ಯಾಂಡರ್ಡ್ ಎಷ್ಟು ಪರ್ಸೆಂಟ್ ಹೇಳ್ಯಾರ ನೋಡ್ರಿ? 80% ಆಫ್ ಪೀಸ್ ರೇಟ್. ಸೊ ಆಲ್ರೆಡಿ ಯು ಗಾಟ್ ದಟ್ ಪೀಸ್ ರೇಟ್. 80% ಆಫ್ ಪೀಸ್ ರೇಟ್ ಎಷ್ಟೈತಿ? 10. ಹಂಗಂದ್ರೆ 8 rupees ಆತ ನೋಡ್ರಿ. ಪರ್ ಯೂನಿಟ್ ಎಷ್ಟು ಆದಂಗಾತ? 8 rupees. ನೆಕ್ಸ್ಟ್ ಒಂದು ಅಬೋವ್ ಸ್ಟ್ಯಾಂಡರ್ಡ್ ಹೋಗ್ರಿ. ಎಟ್ ಅಂಡ್ ಅಬೋವ್. ಎಟ್ ಅಂದ್ರೆ ಈಕ್ವಲ್, ಅಬೋವ್ ಅಂದ್ರೆ ಅದ್ರ ಮೇಲೆ ಕಟ್ಟದ. ಎಟ್ ಅಂಡ್ ಅಬೋವ್ ಸ್ಟ್ಯಾಂಡರ್ಡ್ ಹೋದ್ರೆ ಎಷ್ಟು ಪರ್ಸೆಂಟ್ ಹೇಳ್ಯಾರ? 120% ಆಫ್ ವಾಟ್? ಪೀಸ್ ರೇಟ್. 120% ಆಫ್ 10 rupee ಅಂತಂದ್ರೆ ದೆನ್ ಆನ್ಸರ್ ವಿಲ್ ಬಿ ವಾಟ್? rupees 12 per unit. rupees 12 per unit. ಫೋರ್ತ್ ಸ್ಟೆಪ್ ಕಂಪ್ಲೀಟ್ ಆಗ್ತದೆ. ಈಸಿ ಅದು. ಸ್ಟೆಪ್ ವೈಸ್ ನೀವು ಮಾಡ್ತಾ ಹೋಗ್ಬೇಕು ಈ ಥರ ಪ್ರಾಬ್ಲಮ್ನ. ನೆಕ್ಸ್ಟ್ ಸ್ಟೆಪ್ ನಂಬರ್ 5 ಏನು ಕಂಡುಹಿಡಿಬೇಕು? ಸ್ಟ್ಯಾಂಡರ್ಡ್ ಟೈಮ್. ಯಾಕೆ ಗೊತ್ತಾ? ಸ್ಟ್ಯಾಂಡರ್ಡ್ ಟೈಮ್ ಹುಡುಕ್ರಿ, ಒಟ್ಟ ಸಿಕ್ಕಿ ಇದ್ರಾಗಿಲ್ಲ ಇಲ್ಲ ಕೊಟ್ಟೆ ಇಲ್ಲ ಅವರು. ಸ್ಟ್ಯಾಂಡರ್ಡ್ ಟೈಮ್ಗೆ ಏನು ಫಾರ್ಮುಲಾ? ಬಚ್ಚೆ ನೋಡ್ರಿ ಆಗಲ್ಲ. ಆ್ಯಕ್ಚುಯಲ್ ಔಟ್ಪುಟ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್ ಅಂತ ಹೇಳಿ. ಹಾಗಂದ್ರೆ ಆ್ಯಕ್ಚುಯಲ್ ಔಟ್ಪುಟ್ ಹೌ ಮಚ್ ದೇ ಆರ್ ಗಿವನ್ ಇನ್ ದ ಪ್ರಾಬ್ಲಮ್? ಎಷ್ಟು ಕೊಟ್ಟರಲ್ಲಿ? 156 ಯೂನಿಟ್ಸ್ ಅಂತ ಕೊಟ್ಟರೆ ನೋಡ್ಬೇಕಾದ್ರೆ. ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲಾನು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಯು ನೀಡ್ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್. ಆಲ್ರೆಡಿ ಗೊತ್ತಿರೋ ಪ್ರಕಾರ ಒಂದೇಕ ಕಂಡಿಡಿದ ನೋಡ್ರಿ. ಎಷ್ಟು? 3 ಯೂನಿಟ್ಸ್. ದೆನ್ ಆನ್ಸರ್ ವಿಲ್ ಬಿ ವಾಟ್? 52 ಅವರ್ಸ್ ನೋಡ್ರಿ. ಸ್ಟ್ಯಾಂಡರ್ಡ್ ಟೈಮ್ ಇಷ್ಟನ್ನ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ 156 ಯೂನಿಟ್ಸ್ನ ನಾವು ಪ್ರೊಡ್ಯೂಸ್ ಮಾಡ್ಬೇಕಂತಂದ್ರೆ ವಿ ನೀಡ್ ಎಷ್ಟು? 52 ಅವರ್ಸ್ ಬೇಕು. ಬಟ್ ಅವ ತಗೊಂಡಂಥ ಅವರ್ಸ್ ಎಷ್ಟು ಹೇಳ್ರಿ? 48 ಅವರ್ಸ್ ಒಳಗೆ ಅವ ಪ್ರೊಡ್ಯೂಸ್ ಮಾಡ್ಯಾನ. ಹಾಗಾದ್ರೆ ಟೈಮ್ ಸೇವ್ಡ್ ಎಷ್ಟಾಯ್ತು? ವೆರಿ ಇಂಪಾರ್ಟೆಂಟ್. 6th ಒನ್ ಟೈಮ್ ಸೇವ್ಡ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಟೈಮ್ ಇಂಟು ಮೈನಸ್ ಟೈಮ್ ಟೇಕನ್ ಅಂತೇಳಿ. ಸ್ಟ್ಯಾಂಡರ್ಡ್ ಟೈಮ್ ಇಲ್ಲಿ ಗೊತ್ತಿರೋ ಪ್ರಕಾರ 52 ಅವರ್ಸ್ ಬಂತು. ಮೈನಸ್ ಟೈಮ್ ಟೇಕನ್ ಎಷ್ಟು ಬಂತು? ಟೈಮ್ ಟೇಕನ್ ಎಷ್ಟು ಬಂತು? ಯಾವಾಗ ಕೊಟ್ಟಿರಲ್ಲ ಎಷ್ಟು ಅವರ್ಸ್ ಅಂತ? 48 ಅವರ್ಸ್. ದೆನ್ ಟೈಮ್ ಸೇವ್ಡ್ ವಿಲ್ ಬಿ 4 ಅವರ್ಸ್.
ಟೈಮ್ ಸೇವ್ಡ್ ಎಷ್ಟು ಅದಂಗೆ ಆಯ್ತು 4 ಅವರ್ಸ್ ಅದಂಗೆ ಆಯ್ತು. ಸೊ ಈಗ ಲಾಸ್ಟ್ ಸ್ಟೆಪ್ ಏನಂತಂದ್ರೆ ಅರ್ನಿಂಗ್ಸ್ನ ಫೈಂಡ್ ಔಟ್ ಮಾಡೋದು ಅಂಡರ್ ದ ಡಿಫ್ರೆಂಟ್ ಪ್ಲಾನ್. ಅವ್ರು ಕೊಟ್ಟಂತ ಯಾವ ಪ್ಲಾನ್ ಅದಾವಲ್ಲ ಆ ಪ್ಲಾನ್ ಪ್ರಕಾರ ನಾವೇನು ಕಂಡುಹಿಡಿಬೇಕು, ಅರ್ನಿಂಗ್ಸ್ನ ಫೈಂಡ್ ಔಟ್ ಮಾಡ್ಕೊಂತ ಬರ್ರಿ. ಅರ್ನಿಂಗ್ಸ್, ಓಕೆ, ಅರ್ನಿಂಗ್ಸ್. ಸೊ ಸಿಂಪಲ್ ಆಗಿ ನೋಡ್ರಿ, ಅರ್ನಿಂಗ್ಸ್ನ ಫೈಂಡ್ ಔಟ್ ಮಾಡ್ತೀವಿ. ಸ್ಟೆಪ್ ನಂಬರ್ 7 ಅಂಡರ್ ಡಿಫ್ರೆಂಟ್ ಪ್ಲಾನ್ಸ್. ಒಂದನೇ ಪ್ಲಾನ್ ಯಾವ್ದು ಹೇಳಿದ್ರು ಹೇಳ್ರಿ ಅವ್ರು? ಒಂದನೇ ಪ್ಲಾನ್ ಎದ್ದು ಹೇಳ್ಯಾರ ಎ, ಮಾತಾಡ್ಬೇಡ್ರಿ. ಎ ಪೀಸ್ ರೇಟ್ ಸಿಸ್ಟಮ್ ಒಂದು ಸ್ಟ್ರೇಟ್ ಪೀಸ್ ರೇಟ್ ಸಿಸ್ಟಮ್ ಅಂದ್ರು ಒಂದು. ಓಕೆ, ಫಾರ್ಮುಲಾ ಏನು ಇದಕ್ಕೆ ನಿಮಗೆ ಗೊತ್ತಿರೋ ಪ್ರಕಾರ 2 ಫಾರ್ಮುಲಾ ಹೇಳಿ ನಾನು. ಈಸಿಯಾಗಿ 2 ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಒಂದನೇ ಫಾರ್ಮುಲಾ ಏನಂತಂದ್ರೆ ಔಟ್ಪುಟ್ ಇಂಟು ಆ್ಯಕ್ಚುಯಲ್ ಔಟ್ಪುಟ್ ಇಂಟು ಏನು ಪೀಸ್ ರೇಟ್, ಅದನ್ನ ಅಪ್ಲೈ ಮಾಡ್ರಿ. ಇಲ್ಲಾಂದ್ರೆ ನಿನ್ನ ಒಂದು ಫಾರ್ಮುಲಾ ಹೇಳಿ ನಾನು, ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ರೇಟ್. ಎರಡರಾಗ ನೀವು ಯಾವುದೇ ಫಾರ್ಮುಲಾ ಅಪ್ಲೈ ಮಾಡಿದ್ರು ಸೇಮ್ ಆನ್ಸರ್ ಬರುತ್ತೆ. ಬೇಕಾದ್ರೆ ನೋಡ್ರಿ, ಎರಡನ್ನೂ ಮಾಡ್ತೇನೆ ನಾನು. ಔಟ್ಪುಟ್ ಇಂಟು ಯಾಕಂದ್ರೆ ಸಮ್ ಟೈಮ್ಸ್ ಈಗ ನೆಕ್ಸ್ಟ್ ತಗೊಳ್ಳೋಂಥ ಪ್ರಾಬ್ಲಮ್ನಾಗ ಏನಾಗಿದೆ ಗೊತ್ತಾ, ಔಟ್ಪುಟ ಕೊಟ್ಟಿಲ್ಲ ಅವನು. ಸೊ ಔಟ್ಪುಟ್ ಕೊಡಲಿಲ್ಲ ಏನು ತೊಗೋಬೇಕು ನಾವು, ಇನ್ನೊಂದು ಫಾರ್ಮುಲಾ ತೊಗೋಬೇಕು. ಯಾವುದು? ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ರೇಟ್. ಇದು ಔಟ್ಪುಟ್ ಇಂಟು ಪೀಸ್ ರೇಟ್ ಅಪ್ಲೈ ಮಾಡಬೇಕು. ಔಟ್ಪುಟ್ ಅವ್ರು ಕೊಟ್ಟಿದ್ದ ಪ್ರಾಬ್ಲಮ್ನಾಗ ಎಷ್ಟು, ಗಿವನ್ ಔಟ್ಪುಟ್ ಈಸ್ 156 ಯೂನಿಟ್ಸ್ ಇಂಟು ಪೀಸ್ ರೇಟ್ ಫೈಂಡ್ ಔಟ್ ಮಾಡಿ ನೋಡಿ, ಥರ್ಡ್ ವರ್ಕಿಂಗ್ ನೋಟ್ 10 per unit. And the answer will be what? Then answer will be what? 1560 rupee under piece rate system. Second one, B. What is that? Taylor's plan. Taylor's differential piece rate system. Andre DPR system anta karitೇವೆ ನಾವು Taylor's ಇಂದ. ಸೊ ಟೇಲರ್ಸ್ ಇಂದ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಪ್ರಕಾರ ಫಾರ್ಮುಲಾ ಏನಂತ ಬರ್ಸಿದ್ದೆ ನೋಡ್ರಿ, ಆಗಲ್ಲ ಇಲ್ಲಿ ಬರ್ಸಿದ್ದಲ್ಲ. ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಎಲ್ಲವಕ್ಕೆ ಅರ್ನಿಂಗ್ಸ್ ಅಂತ ಬರೀಬೇಕಾ ನೀವು? ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಔಟ್ಪುಟ್ ಇಂಟು ವಾಟ್, DPR. ಈಗ ನಿಮ್ಗೆ ಗೊತ್ತಿರ್ಬೋದು ಔಟ್ಪುಟ್ ಎಷ್ಟೈತೆ ಅಂದ್ರೆ 156 ಯೂನಿಟ್ಸ್ ಐತಿ ಇಂಟು DPR ತಗೋಬೇಕು. ಈಗ DPR ಅಪ್ಲೈ ಮಾಡ್ಬೇಕು ನಾನು. ಇದ್ರಾಗ 2 ಟೈಪ್ ಅದಾವು, ಒಂದು ಬಿಲೋ ಸ್ಟ್ಯಾಂಡರ್ಡ್, ಇನ್ನೊಂದು ಯಾವ್ದೈತಿ ಅಬೌವ್ ಸ್ಟ್ಯಾಂಡರ್ಡ್. ಒಂದು ದಿನಕ್ಕೆ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಎಷ್ಟಿತ್ತು ಅಂದ್ರೆ ಒಂದು ವಾರಕ್ಕೆ ಅವ್ರು ಪ್ರೊಡ್ಯೂಸ್ ಮಾಡ್ಬೇಕಾಗಿತ್ತು. ಒಂದು ವಾರಕ್ಕೆ ಎಷ್ಟು ಪ್ರೊಡ್ಯೂಸ್ ಮಾಡ್ಬೇಕಾಗಿತ್ತು ಅವರು? ಕಂಪಲ್ಸರಿ 144 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡ್ಬೇಕಾಗಿತ್ತು. ಬಟ್ ಅವಾಗ ಪ್ರೊಡ್ಯೂಸ್ ಮಾಡಿದ್ದು ಎಷ್ಟು ಯೂನಿಟ್ಸ್? 156. ಅಂದ್ರೆ ಇವಾಗ ಅಬೌವ್ ಸ್ಟ್ಯಾಂಡರ್ಡ್ ಅದನ್ನ. ಅಬೌವ್ ಸ್ಟ್ಯಾಂಡರ್ಡ್ ರೇಟ್ ಎಷ್ಟು ಐತಿ ಹೇಳ್ರಿ? 12 ರೂಪಿ, ನಾಟ್ 120. 12 ಅದ 120% ಆಫ್ ದ ಪೀಸ್ ರೇಟ್ ತಗೋಬೇಕು. ಸೊ 12 ರೂಪಿ. ದೆನ್ ಆನ್ಸರ್ ವಿಲ್ ಬಿ ವಾಟ್? 1872 is the answer. Clear आता? Last. Clear. Next one. C बरी. C या मेथड ಹೇಳ ನೋಡಿ. ಹಲ್ಸೆಲ್ ಪ್ಲಾನ್ ಅಂತ ಹೇಳ. ಹಲ್ಸೆಲ್ ಪ್ಲಾನ್ ಪ್ರಕಾರ ಹೋಗೋಣ. ಹಲ್ಸೆಲ್ ಪ್ಲಾನ್ ಪ್ರಕಾರ ಫಾರ್ಮುಲಾ ಏನಂದ್ರೆ TT into TR plus half of time saved into TR ಅಂದ್ರೆ ಟೈಮ್ ರೇಟ್. TT ಟೈಮ್ ಟೇಕನ್ 48 ಅವರ್ಸ್ ತಗೋಣ ನೋಡ್ರಿ ನಾವು. ಇಂಟು TR ಅಂದ್ರೆ ಟೈಮ್ ವೇಜ್ ರೇಟ್ ಅಥವಾ ವೇಜ್ ರೇಟ್. ವೇಜ್ ರೇಟ್ ಎಷ್ಟಿತ್ತು ಈ ಪ್ರಾಬ್ಲಮ್ನಾಗ? ಪರ್ ಅವರ್. ನಿನ್ನೆ ಒಂದು 5 ಮಷಿನ್ ಪ್ರಾಬ್ಲಮ್ ಬಿಡಿಸೋ ಅಂದಾಗ ನಮಗೆ ಇಂಪಾರ್ಟೆಂಟ್ ಏನಂದ್ರೆ ವೇಜ್ ರೇಟ್ ಪರ್ ಅವರ್ ಇಂಪಾರ್ಟೆಂಟ್. ಹೋಗ್ಲಿ, ವೇಜ್ ರೇಟ್ ಪರ್ ಅವರ್ 30 ರೂಪೀಸ್ ಇತ್ತು. 30 ಪ್ಲಸ್ ಹಾಫ್ ಆಫ್ ಟೈಮ್ ಸೇವ್ಡ್ ಅಂತಂದ್ರೆ ಹಾಫ್ ಆಫ್ ಎಷ್ಟು ಹೇಳಿ ಗೊತ್ತಂದ್ರೆ 4 ಹಾಫ್ ಆಫ್ 4 ಅವರ್ಸ್ ಇಂಟು ಟೈಮ್ ರೇಟ್ ಎಷ್ಟು? 30. 48 ಇಂಟು 30 ಎಷ್ಟಾಗ್ತದೆ? 1440 ಪ್ಲಸ್ ಹಾಫ್ ಆಫ್ 4 ಅಂತಂದ್ರೆ 2 ಆಗ್ತದೆ. 2 ಇಂಟು 30 ಎಷ್ಟಾಗೈತಿ? 60. ದೆನ್ ಆನ್ಸರ್ ವಿಲ್ ಬಿ 1500. ಲಾಸ್ಟ್ ಒನ್ ಡಿ. ರೋವನ್ಸ್ ಪ್ಲಾನ್ ಪ್ರಕಾರ ನಾವು ಏನು ಮಾಡೋಣ? ವಿ ಹ್ಯಾವ್ ಟು ಫೈಂಡ್ ದ ಅರ್ನಿಂಗ್ಸ್. ಫಾರ್ಮುಲಾ ಏನು ಹೇಳ್ರಿ? TT ಇಂಟು TR ಪ್ಲಸ್ TS divided by standard time into TT into TR into TT into TR. Jayalakshmi, wait. TT ಎಷ್ಟೈತಿ? 48 hours into 30 plus time saved ಎಷ್ಟು hours ಐತಿ ಹೇಳ್ರಿ? 4 hours divided by standard time 52 hours. Already you got that in the working out 6, 5 and 6 ಒಳಗೆ.
ವರ್ಕಿಂಗ್ ನೋಟ್ 6 ಮತ್ತು 5 ಒಳಗೆ ನಾವು ಫೈಂಡ್ ಔಟ್ ಮಾಡ್ಕೊಂಡೇವೆ ನಾವು ಆಲ್ರೆಡಿ. ಇಂಟು ಟಿ ಟಿ 48 hours ಇಂಟು ಟಿ ಆರ್ ಎಷ್ಟು ಪಿ 30. ದಿಸ್ ವಿಲ್ ಬಿ 1440 ಪ್ಲಸ್ ಎಷ್ಟು ಬಂತು 111. ದೆನ್ ಆನ್ಸರ್ ವಿಲ್ ಬಿ ವಾಟ್ 1551. ಆದ್ರೆ ಇದಕ್ಕೆ ಕಂಪಲ್ಸರಿ ಕಮೆಂಟ್ ಬರೀಬೇಕು ನೀವು. ಏನು ಕಂಪಲ್ಸರಿ ಕಮೆಂಟ್ ಬರೀಬೇಕಂದ್ರೆ ಇದ್ರಾಗ ಇವು 4 ಪ್ಲಾನ್ ಅದಾವಲ್ಲ, ಈ 4 ಪ್ಲಾನ್ ಒಳಗೆ ವಿಚ್ ಪ್ಲಾನ್ ಈಸ್ ಬೆಟರ್ ಫಾರ್ ಎಂಪ್ಲಾಯಿ ಆ್ಯಂಡ್ ಎಂಪ್ಲಾಯರ್ ಅಂತೇಳಿ. ಎಂಪ್ಲಾಯಿಗೆ ಮತ್ತು ಎಂಪ್ಲಾಯರಿಗೆ ಯಾವ ಪ್ಲಾನ್ ಬೆಟರ್ ಅನ್ನೋದು ಹೇಳ್ಬೇಕು ನೀವು. ಈಗ ಎಂಪ್ಲಾಯಿಗೆ ಕಡಿಮೆ ತೊಗೊಂಡ್ರೆ ಲಾಭನ, ಹೆಚ್ಚಿಗೆ ತೊಗೊಂಡ್ರೆ ಲಾಭನ, ಹೆಚ್ಚಿಗೆ ತೊಗೊಂಡ್ರೆ ಹೆಚ್ಚಿಗೆ ವೇಜಸ್ನ ರಿಸೀವ್ ಮಾಡಿದ್ರೆ ಲಾಭ ಯಾರಿಗೆ? ಎಂಪ್ಲಾಯಿ ವರ್ಕರ್ಗೆ. ಎಂಪ್ಲಾಯರ್ಗೆ ಕಡಿಮೆ ಕೊಟ್ಟಷ್ಟು ಲಾಭ. ಈಗ ಎಂಪ್ಲಾಯರ್ ಪ್ರಕಾರ ನೋಡೋಣ. ಎಂಪ್ಲಾಯರ್ ಪ್ರಕಾರ ಆಸ್ ಪರ್ ದ ಎಂಪ್ಲಾಯರ್ ಪ್ರಕಾರ ನೋಡಿದಾಗ ವಿಚ್ ಒನ್ ಈಸ್ ವೆರಿ ಲೆಸ್? ಹಲ್ಸೆ ಪ್ಲಾನ್. ಹಲ್ಸೆ ಪ್ಲಾನ್ ಈಸ್ ಬೆಟರ್ ಫಾರ್ ಎಂಪ್ಲಾಯರ್ ಬಿಕಾಸ್ ಹಿ ವಿಲ್ ಪೇ ಲೆಸ್ ಅಂತ ಹೇಳಿ. ನೆಕ್ಸ್ಟ್ ಒನ್ ಫಾರ್ ದ ಎಂಪ್ಲಾಯಿ. ಎಂಪ್ಲಾಯಿಗೆ ಯಾವ ಪ್ಲಾನ್ ಬೆಟರ್ ಅಂತಂದ್ರೆ ಟೇಲರ್ಸ್ ಡಿಫರೆನ್ಷಿಯಲ್ ಫೀಸ್ ರೇಟ್ ಸಿಸ್ಟಮ್. ಯಾಕಂತಂದ್ರೆ ಹಿ ವಿಲ್ ಗೆಟ್ ಮೋರ್, ಅವನಿಗೆ ಜಾಸ್ತಿ ಸಿಗುತ್ತೆ ಅಂತ. ಸೊ ದಿಸ್ ಇಸ್ ಫಾರ್ 15 ಮಾರ್ಕ್ಸ್ ಆಯ್ತಾ. ಈಗ ನೆಕ್ಸ್ಟ್ ಒಂದು ತಗೊಳ್ಳೋಣ. ನೆಕ್ಸ್ಟ್ ಒಂದು ಒಳಗೇನು ಔಟ್ಪುಟ ಕೊಡಲ್ಲ. ಇದೊಂದು ಟೈಪ್ ಕ್ವಶನ್, ಅದೊಂದು ಟೈಪ್ ಕ್ವಶನ್ ಬರ್ತೈತಿ ಎಕ್ಸಾಮ್ನಾಗ. ಎರಡರಾಗ ಒಂದು ಮಾಡ್ಬೋದು. ಇಲ್ಲ ಇನ್ನೂ ಒಂದು ಟೈಪ್ ಕ್ವಶನ್ ಐತಿ. ಅಂದ್ರೇನು, ಇಲ್ಲ ಒಂದು 4 ಪರ್ಸನ್ ನೇಮ್ ಕೊಟ್ಟಿರ್ತಾರೆ. ಒಬ್ಬೊಬ್ಬ ಪರ್ಸನ್ಗೂ ಒಂದೊಂದು ಟೈಪ್ ನೀವು ಏನು ಮಾಡಬೇಕು, ಅಪ್ಲೈ ಮಾಡಬೇಕು. ಮತ್ತು ಇವಿಷ್ಟ ಫಾರ್ಮುಲಾ ಈ ಚಾಪ್ಟರ್ನಾಗ ಎಲ್ಲ ಫಾರ್ಮುಲಾ ನೋಡ್ಕೊಳ್ಳೋದಕ್ಕಿಂತ ಇವಿಷ್ಟ ಫಾರ್ಮುಲಾದ ಮೇಲೆ ಈ ಚಾಪ್ಟರ್ ಡಿಪೆಂಡ್ ಆಗಿರ್ತೈತಿ. ಓಕೆ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಮಾಡೋಣ. ಟೇಕ್ ಡೌನ್.